ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮನ್ ಸುಲ್ತಾನ ಕಾಣ್ತದೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಲರ್ನಿಂಗ್ ಟೀಮ್ ವತಿಯಿಂದ ಈ ವಿಡಿಯೋಗೆ ನಿಮಗೆ ಸ್ವಾಗತಿಸುತ್ತೇನೆ. ಸೊ ಪ್ರೀವಿಯಸ್ ವಿಡಿಯೋ ಒಳಗೆ ನಾವು ಹಿಸ್ಟೋಗ್ರಾಮ್ ಅನ್ನ ಈಕ್ವಲ್ ಕ್ಲಾಸ್ ಇಂಟರ್ವಲ್ ಮತ್ತು ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ ಇದ್ರೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೇವೆ. ಇವತ್ತು ನಾವು ಮೋಡ್ ಯಾವ ತರ ನಾವು ಹಿಸ್ಟೋಗ್ರಾಮ್ ತಗೊಂಡು ಯೂಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲೊಕೇಟ್ ಮಾಡ್ತೀವಿ. ಹೌ ವಿ ಲೊಕೇಟ್ ದಿ ಹಿಸ್ಟೋಗ್ರಾಮ್ ಮೋಡ್ ಫ್ರಮ್ ದಿ ಹಿಸ್ಟೋಗ್ರಾಮ್ ಅನ್ನೋದ್ರ ಬಗ್ಗೆ ನಾವು ಇಲ್ಲೇ ನೋಡೋಣ. ಸೊ ಪ್ರೀವಿಯಸ್ ವಿಡಿಯೋದ ಪ್ರಾಬ್ಲಮ್ ಇಲ್ಲೇ ನಾನು ತಗೊಂಡಿದ್ದೇನೆ. ಈ ತರ ನಾವು ಹಿಸ್ಟೋಗ್ರಾಮ್ ಅನ್ನ ಪ್ಲಾಟ್ ಮಾಡಿದ್ದೀವಿ. ಅಷ್ಟು ಮಾಡಿದಾದ ನಂತರ ನಾವೇನ್ ಮಾಡಬೇಕು, ಇಲ್ಲ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಾರ್ ಯಾವ್ದಿದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೇ 27 ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಇದು ಫೈಂಡ್ ಔಟ್ ಮಾಡಿದ ನಂತರ ಏನ್ ಮಾಡಬೇಕು, ಈ ಪಾಯಿಂಟ್ ಇಂದ ಈ ಲೆಫ್ಟ್ ಮೋಸ್ಟ್ ಕಾರ್ನರ್ ಇಂದ ಒಂದು ಲೈನ್ ಅನ್ನ ಇಲ್ಲಿವರೆಗೂ ನಾವು ಡ್ರಾ ಮಾಡ್ಬೇಕಾಗ್ತದೆ. ದ ನೆಕ್ಸ್ಟ್ ಬಾರ್ ಕಾರ್ನರ್ ವರೆಗೂ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡಬೇಕು. ಅದೇ ತರ ಈ ರೈಟ್ ಹ್ಯಾಂಡ್ ಕಾರ್ನರ್ ಇಂದ ಹಿಡಿದು ಇಲ್ಲಿವರೆಗೂ ನಾವು ಇನ್ನೊಂದು ಲೈನ್ ಅನ್ನ ಡ್ರಾ ಮಾಡ್ಬೇಕಾಗ್ತೈತಿ. ಇಷ್ಟು ಮಾಡಿದ ನಂತರ ಇಲ್ಲಿ ಏನ್ ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ, ಇಲ್ಲಿಂದ ಒಂದು ವರ್ಟಿಕಲ್ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ನಾವು ಇಲ್ಲೇ ಕೆಳಗೆ ಡ್ರಾ ಮಾಡಬೇಕು. ಅಷ್ಟು ಮಾಡಿದ್ರೆ ನಮ್ಗೆ ಇಲ್ಲೇ ಕೆಳಗೆ ಗೊತ್ತಾಗ್ತೈತಿ, ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಲ್ಲೇ ಕ್ಲಿಯರ್ಲಿ ಗೊತ್ತಾಗ್ತೈತಿ. ದಟ್ ಕಮ್ಸ್ ಟು 22. ಸೊ ಈ ಮೋಡ್ ಎಷ್ಟಿದೆ, 22 ಇದೆ ಅಂತ ನಾವು ಇಲ್ಲೇ ಲೊಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ವಾಟ್ ಈಸ್ ಫ್ರೀಕ್ವೆನ್ಸಿ ಕರ್ವ್. ಸೊ ಇಲ್ಲೇ ನೀವು ನೋಡಬಹುದು, ಇದೇನಿದೆ ಇದು ಹಿಸ್ಟೋಗ್ರಾಮ್ ಇದೆ. ಸೊ ಇದರದ ಸೆಂಟರ್ ಮೋಸ್ಟ್ ಪಾಯಿಂಟ್ ಅನ್ನ ನಾವು ಕಟ್ ಮಾಡಿ ಒಂದ್ ಬಾರ್ ಅನ್ನ ಸೆಂಟರಿಗೆ ಕಟ್ ಮಾಡಿ ಅಲ್ಲೇ ಪಾಯಿಂಟ್ ಡಿನೋಟ್ ಮಾಡಿ ನಾವು ಒಂದು ಸ್ಕೇಲ್ ಇಂದ ಲೈನ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಅದೇ ನಮ್ದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರ್ತದೆ. ಸೊ ಲೆಟ್ಸ್ ಸಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಪಾಲಿಗಾನ್ ನೋಡೋಕ್ಕಿಂತ ಮುಂಚೆ ಪಾಲಿಗಾನ್ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. A polygon is a plane figure that is described by a finite number of straight line segments connected to form a closed polygonal chain or polygonal circuit. The solid plane region, the bonding circuit or the two together may be called a polygon. ಅಂದ್ರೆ ಬಹಳಷ್ಟು ಸೈಡ್ಸ್ ಇರೋ ಒಂದು ಡಯಾಗ್ರಾಮಿಗೆ ನಾವು ಪಾಲಿಗಾನ್ ಅಂತ ಹೇಳ್ತೇವೆ. ಇಲ್ಲಿ ನೀವು ನೋಡಬಹುದು ಇದು ಹೆಂಗಾಗತೈತಿ, ಈ ತರ ಹೋಗಿದೆ. ಸೊ ಈ ತರ ಒಂದು ಶೇಪಿಗೆ ನಾವು ಏನಂತ ಹೇಳ್ತೇವೆ, ಪಾಲಿಗಾನ್ ಅಂತ ಹೇಳ್ತೇವೆ. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಅ ಸಿಂಪಲ್ ಮೆಥಡ್ ಆಫ್ ಸ್ಮೂಥಿಂಗ್ ದ ಹಿಸ್ಟೋಗ್ರಾಮ್ and frequency polygon are a graphical device for understanding the shape of the distribution. ಇದೇನ್ ನಾವು ಪ್ಲಾಟ್ ಮಾಡಿದ್ದೇವೆ ಇನ್ಫಾರ್ಮೇಶನ್ ಹಿಸ್ಟೋಗ್ರಾಮ್ ರೂಪದಲ್ಲಿ. ಇದರದ ಶೇಪ್ ಯಾವ ತರ ಇದೆ, ಯಾವ ತರ ಶೇಪ್ ಆಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಲೈನ್ಸ್ ಅನ್ನು ಡ್ರಾ ಮಾಡ್ತೇವೆ, ದಟ್ ಸಿಂಪ್ಲಿ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಫ್ರೀಕ್ವೆನ್ಸಿ ಪಾಲಿಗಾನ್. ಇದೇ ನೀವು ಸ್ಕೇಲ್ ಇಂದ ಈ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡೋದನ್ನ ಬಿಟ್ಟು ನೀವು ಡೈರೆಕ್ಟ್ಲಿ ಕೈಲೇ ಫ್ರೀ ಹ್ಯಾಂಡ್ ಕರ್ವ್ ಅನ್ನ ನೀವು ಡ್ರಾ ಮಾಡಿದ್ರೆ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಕರ್ವ್ ಅಂತ ಹೇಳ್ತೇವೆ. ಸೊ ಫ್ರೀಕ್ವೆನ್ಸಿ ಕರ್ವ್ is a freehand curve drawn along a frequency polygon, eliminating the sudden, erratic and short fluctuations to show the regular movement of frequency. ಇದೇನ್ ಶಾರ್ಪ್ ಫ್ಲಕ್ಚುಯೇಷನ್ಸ್ ಇದಾವೆ, ಇದನ್ನ ಸ್ಮೂತ್ ಮಾಡ್ಲಿಕ್ಕೆ ನಾವೇನ್ ಕರ್ವ್ ಅನ್ನ ಡ್ರಾ ಮಾಡ್ತೇವೆ, ದಟ್ ಈಸ್ ಕಾಲ್ಡ್ ಆಸ್ ದ ಫ್ರೀಕ್ವೆನ್ಸಿ ಕರ್ವ್. ಸೊ ಫ್ರೀಕ್ವೆನ್ಸಿ ಕರ್ವ್ ಅನ್ನು ನಾವು ಎರಡು ಮೆಥಡ್ ಇಂದ ಪ್ರಿಪೇರ್ ಮಾಡಬಹುದು. ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ವಿತ್ ಹಿಸ್ಟೋಗ್ರಾಮ್ ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡರ್ ಡೈರೆಕ್ಟ್ ಮೆಥಡ್ ಅಂತ ಹೇಳಿ. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ, ಡ್ರಾ ದ ಫ್ರೀಕ್ವೆನ್ಸಿ ಪಾಲಿಗಾನ್ ಫ್ರಮ್ ದಿ ಫಾಲೋಯಿಂಗ್ ಡಾಟಾ. ಕ್ಲಾಸ್ ಅನ್ನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಸೊ ಇಲ್ಲೇ ನಾವು ಎರಡು ರೀತಿಯಿಂದ ಈ ಪಾಲಿಗಾನ್ ಅನ್ನ ನಾವು ಪ್ರಿಪೇರ್ ಮಾಡಬಹುದು. ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ವಿತ್ ಹಿಸ್ಟೋಗ್ರಾಮ್ ಅಂದ್ರೆ ಇಲ್ಲಿ ಫಸ್ಟ್ ನಾವು ಏನ್ ಮಾಡ್ತೇವೆ, ಹಿಸ್ಟೋಗ್ರಾಮ್ ಅನ್ನ ಪ್ಲಾಟ್ ಮಾಡ್ತೇವೆ. ಅದಾದ ನಂತರ ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಪ್ರಿಪೇರ್ ಮಾಡಬೇಕಾದ್ರೆ ಈ ಮಿಡಲ್ ಪಾಯಿಂಟ್ಸ್ ಆಫ್ ದಿ ಟಾಪ್ ಆಫ್ ದಿ ಈಚ್ ರೆಕ್ಟಾಂಗಲ್ ಏನಿದೆ, ಇದೇನ್ ರೆಕ್ಟಾಂಗಲ್ ಮಿಡ್ ಪಾಯಿಂಟ್ ಏನಿದೆ ಅದನ್ನ ನಾವು
ಹೈಲೈಟ್ ಮಾಡಿ ಆ ಪಾಯಿಂಟ್ಸನ್ನು ನಾವು ಸ್ಕೇಲ್ ಮೂಲಕ ಲೈನ್ಸ್ ಇಂದ ಅದನ್ನು ಜಾಯಿನ್ ಮಾಡ್ತೇವೆ. ಸೊ ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ವಿತ್ ಹಿಸ್ಟೋಗ್ರಾಮ್. ಸೊ ಇದಕ್ಕೆ ಈ ಪ್ರಾಬ್ಲಮಿಗೆ ನಾವು ಫಸ್ಟ್ ಏನು ಮಾಡಬೇಕು, OX ಆಕ್ಸಿಸ್ ಮೇಲೆ ಎಷ್ಟು ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 70 ಇದೆ, ಅದನ್ನು ನೋಡಿ ಇಲ್ಲೇ ಕ್ಲಾಸ್ ಇಂಟರ್ವಲ್ನ ಪ್ಲಾಟ್ ಮಾಡಬೇಕು. ಅದೇ ಥರ ಎಷ್ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ, 18 ಇದೆ. ಸೊ ಇಲ್ಲೇ 18 to 20 or 22 ಇಲ್ಲಿವರೆಗೂ ಇಲ್ಲೇ ನಾವು ಡ್ರಾ ಮಾಡಿ ಫಸ್ಟ್ ಈ ವ್ಯಾಲ್ಯೂಸನ್ನು ಇಲ್ಲೇ ಡ್ರಾ ಮಾಡಬೇಕು. ಆಮೇಲೆ 10 to 20 ಕ್ಲಾಸ್ ಇಂಟರ್ವಲ್ದ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟನ್ನು ನೋಡಿ ಫ್ರೀಕ್ವೆನ್ಸಿ ಎಷ್ಟಿದೆ ಅದನ್ನು ನೋಡಿ 10 ಇಂದ 20ವರೆಗೂ 6 ಇಸ್ ದಿ ಫ್ರೀಕ್ವೆನ್ಸಿ. ಸೊ 2 ವರ್ಟಿಕಲ್ ಲೈನ್ಸನ್ನು ಇಲ್ಲಿ ಡ್ರಾ ಮಾಡಬೇಕು. ಅದನ್ನು ಜಾಯಿನ್ ಮಾಡಿದ್ರೆ ನಿಮಗೆ ಹಿಸ್ಟೋಗ್ರಾಮ್ಸ್ ನಾವು ಪ್ಲಾಟ್ ಮಾಡ್ತೀವಿ. ಅದೇ ಥರ ಎಲ್ಲದಕ್ಕೂ ಪ್ಲಾಟ್ ಮಾಡಿದಾದ ನಂತರ ಈ ಮಿಡ್ ಪಾಯಿಂಟ್ ಏನಿದೆ, ಈಚ್ ರೆಕ್ಟ್ಯಾಂಗಲ್ದು ಮಿಡ್ ಪಾಯಿಂಟ್ ಏನಿದೆ ಅದನ್ನು ನಾವು ಹೈಲೈಟ್ ಮಾಡಿ ಅದನ್ನು ಸ್ಕೇಲಿಂದ ನಾವು ಡ್ರಾ ಮಾಡಿದರೆ ದಟ್ ಈಸ್ ವಾಟ್ ಯುವರ್ ಫ್ರೀಕ್ವೆನ್ಸಿ ಪಾಲಿಗಾನ್. ಅದೇ ನಾವು ಡೈರೆಕ್ಟ್ ಮೆಥಡ್ ಒಳಗೂ ಸಹ ನಾವು ಪ್ರಿಪೇರ್ ಮಾಡ್ಬೋದು. ಅಂದರೆ ನಮಗೆ ಹಿಸ್ಟೋಗ್ರಾಮನ್ನು ಪ್ರಿಪೇರ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ಲಿ ಮಿಡ್ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಿ ನಾವು ಏನು ಮಾಡ್ಬೋದು, ಫ್ರೀಕ್ವೆನ್ಸಿ ಪಾಲಿಗಾನನ್ನು ಪ್ರಿಪೇರ್ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡಬೇಕಾಗ್ತದೆ, ನಾವು ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಮಿಡ್ ಪಾಯಿಂಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಅಪ್ಪರ್ ಕ್ಲಾಸ್ ಇಂಟರ್ವಲ್ ಪ್ಲಸ್ ಲೋವರ್ ಕ್ಲಾಸ್ ಇಂಟರ್ವಲ್ ಡಿವೈಡೆಡ್ ಬೈ 2. ಅಪ್ಪರ್ ಕ್ಲಾಸ್ ಅಂದರೆ ಇದು 220, ಲೋವರ್ ಕ್ಲಾಸ್ ಅಂದರೆ 10, 20 ಪ್ಲಸ್ 10 30 ಡಿವೈಡೆಡ್ ಬೈ 2 ಮಾಡಿದರೆ ನಮ್ಗೆ 15 ಸಿಗ್ತೈತಿ. ಅದೇ ಥರ ಎಲ್ಲ ಇದಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. 15, 25, 35 ಈ ಥರ ಸಿಗ್ತೈತಿ. ಸೊ ಆಮೇಲೆ ನಾವೇನು ಮಾಡ್ತೇವೆ, ಕ್ಲಾಸ್ ಇಂಟರ್ವಲ್ಸನ್ನು OX ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೇವೆ, ಫ್ರೀಕ್ವೆನ್ಸಿಯನ್ನು Y ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೇವೆ, ಮತ್ತು ಈ ಮಿಡ್ ಪಾಯಿಂಟ್ಸನ್ನು ನಾವು ಗ್ರಾಫ್ ಮೇಲೆ ಲೊಕೇಟ್ ಮಾಡ್ತೇವೆ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ದು ಮಿಡ್ ಪಾಯಿಂಟ್ 5 ಇದೆ, ಸೆಕೆಂಡ್ ಕ್ಲಾಸ್ ಇಂಟರ್ವಲ್ದು ಮಿಡ್ ಪಾಯಿಂಟ್ ಫಸ್ಟ್ ಕ್ಲಾಸ್ ಇಂಟರ್ವಲ್ದು ಮಿಡ್ ಪಾಯಿಂಟ್ 15 ಇದೆ, ಸೆಕೆಂಡ್ ಕ್ಲಾಸ್ ಇಂಟರ್ವಲ್ದು 25 ಇದೆ. ಸೊ 10 to 20 is 15, ಅದೇ ಥರ 25, ದೆನ್ 35, ಅದಕ್ಕೆ ತಕ್ಕಂಗೆ ಫ್ರೀಕ್ವೆನ್ಸಿ ಎಷ್ಟಿದೆ, 18 ಇದೆ. ಆ ಥರ ಮಿಡ್ ಪಾಯಿಂಟ್ ಮತ್ತು ಫ್ರೀಕ್ವೆನ್ಸಿಯನ್ನು ಪ್ಲಾಟ್ ಮಾಡಬೇಕಾಗ್ತೈತಿ. ಹೈಲೈಟ್ ಮಾಡಿದ ನಂತರ ಅದನ್ನು ನಾವು ಸ್ಕೇಲಿಂದ ಜಾಯಿನ್ ಮಾಡಿದರೆ ಅದರಿಂದ ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರ್ತೈತಿ. ಎಟ್ ದಿ ಎಂಡ್ ನಾವೇನು ಮಾಡ್ತೇವೆ, ಇದನ್ನು ಕೆಳಗೆ ಜಾಯಿನ್ ಮಾಡ್ತೇವೆ. ಸೊ ನೆಕ್ಸ್ಟ್ ಇಲ್ಲೇ ಅದರದ್ದು ಹಿಂದಿಂದ ಮಿಡ್ ಪಾಯಿಂಟ್ ಏನಾಗ್ತೈತಿ ಅದಕ್ಕೆ ಪ್ಲಾಟ್ ಮಾಡ್ತೇವೆ. ಇಲ್ಲೇ ಮುಂದಿನ ಏನು ಮಿಡ್ ಪಾಯಿಂಟ್ ಆಗ್ತೈತಿ ಅಲ್ಲಿವರೆಗೂ ನಾವು ಡ್ರಾ ಮಾಡ್ತೇವೆ. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ದಿ frequency polygon under direct method. ಸೊ ನಾವು ಇದೇ ಥರ ನಾವು ಫ್ರೀಕ್ವೆನ್ಸಿ ಕರ್ವ್ನ ಸೇಮ್ ಪ್ರಾಬ್ಲಮ್ ತೊಗೊಂಡು ಫ್ರೀಕ್ವೆನ್ಸಿ ಕರ್ವ್ನು ಸಹ ನಾವು ಪ್ರಿಪೇರ್ ಮಾಡ್ಬೋದು. ಹಿಯರ್ ಆಲ್ಸೋ ಫ್ರೀಕ್ವೆನ್ಸಿ ಕರ್ವ್ಗೂ ಸಹ ನಾವು ಹಿಸ್ಟೋಗ್ರಾಮ್ ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್ ಪ್ಲಾಟ್ ಮಾಡಿದ ನಂತರನೂ ಪ್ರಿಪೇರ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ಲಿ ಪ್ರಿಪೇರ್ ಮಾಡ್ಬೋದು. ಸೊ ಲೆಟ್ಸ್ ಸಿ ಫ್ರೀಕ್ವೆನ್ಸಿ ಕರ್ವ್ ವಿತ್ ಹಿಸ್ಟೋಗ್ರಾಮ್. ಅಂದರೆ ಸೇಮ್ ಹಿಸ್ಟೋಗ್ರಾಮ್ ಯಾವ ರೀತಿ ಪ್ರೀವಿಯಸ್ ಸ್ಟೆಪ್ ಒಳಗೆ ನಾವು ಹಿಸ್ಟೋಗ್ರಾಮ್ ಪ್ಲಾಟ್ ಮಾಡಿದ್ವಿ, ಆಮೇಲೆ ಪಾಲಿಗಾನನ್ನು ಪ್ಲಾಟ್ ಮಾಡಿದ್ವಿ. ಆಮೇಲೆ ನಾವೇನು ಮಾಡಬೇಕಾಗ್ತೈತಿ, ಫ್ರೀಲಿ ಹ್ಯಾಂಡಿಂದ ನಾವು ಇಲ್ಲ ಏನು ಶಾರ್ಪ್ ಎಡ್ಜಸ್ ಇರೋದ ಹಾಗೆ ಇಲ್ಲೇ ಅದ್ರ ಮೇಲೆ ಸೇಮ್ ವೇ ಒಳಗೆ ಲೈನ್ಸನ್ನು ಡ್ರಾ ಮಾಡಬೇಕಾಗ್ತೈತಿ. ಇಲ್ಲೇ ಶಾರ್ಪ್ ಎಡ್ಜಸ್ ಇರಬಾರದು. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ದಿ ಫ್ರೀಕ್ವೆನ್ಸಿ ಕರ್ವ್ ವಿತ್ ಹಿಸ್ಟೋಗ್ರಾಮ್. ಆ್ಯಂಡ್ ಅದೇ ಥರ ಫ್ರೀಕ್ವೆನ್ಸಿ ಕರ್ವ್ ಡೈರೆಕ್ಟ್ ಮೆಥಡ್ ಒಳಗೆ ಮಾಡಬೇಕಾದ್ರೆ ಸೇಮ್ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ಪಾಯಿಂಟಿಗೆ ತಕ್ಕಂಗೆ ಫ್ರೀಕ್ವೆನ್ಸಿಯನ್ನು ಡಿನೋಟ್ ಮಾಡಿ ಇಲ್ಲೇ ಪ್ಲಾಟ್ ಮಾಡಿ ಅದನ್ನು ಫ್ರೀ ಹ್ಯಾಂಡ್ಲೇ ನಾವು ಜಾಯಿನ್ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ histograms, frequency polygon and frequency curve. Thank you so much for listening patiently.